ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ಚೆಕ್ ಬೌನ್ಸ್ ಪ್ರಕರಣ ಹಿನ್ನೆಲೆ ಅವರನ್ನ ಕೂಡಲೇ ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿ ಶಿಕ್ಷಣ ಮಂತ್ರಿ ಸ್ಥಾನದ ಘನತೆ ಕಾಪಾಡಬೇಕೆಂದು ಒತ್ತಾಯಿಸಿ ಚಿಕ್ಕಮಗಳೂರಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕದಿಂದ ಪ್ರತಿಭಟನೆ ನಡೆಸಿದ್ರು. ನಗರದ ಟಿಎಂಎಸ್ ಕಾಲೇಜು ಮುಂಭಾಗದಲ್ಲಿ ಚಿಕ್ಕಮಗಳೂರು ಎಬಿವಿಪಿ ಘಟಕದ ನಗರ ಕಾರ್ಯದರ್ಶಿ ರಾಕೇಶ್ ಮರಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಧು ಬಂಗಾರಪ್ಪ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಸ್ವತಃ ಅವರೇ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದಂಡ ಕಟ್ಟಬೇಕಾಗಿರುವುದು ಅವರಿಗೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ಆದ್ದರಿಂದ ಅವರು ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಮಾಡಿದ್ರು. ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಏನಿದ್ದಾರೆ ಅವ್ರ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸ್ ಆಗಿದೆ. ನ್ಯಾಯಾಲಯ ಕೂಡ ಏನಿದೆ 6 ಕೋಟಿ ಚೆಕ್ಕಲ್ಲಿ ಏನು ಬರೆದಿದ್ರು ಅದು ಏನು ಬೌನ್ಸ್ ಆಗಿದೆ ಅದನ್ನು ಕೂಡಲೇ ರಾಜೇಶ್ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ ಏನಿದೆ ಅದಕ್ಕೆ ಕೂಡಲೇ ಪಾವತಿ ಮಾಡಿ ರಾಜ್ಯ ಸರ್ಕಾರಕ್ಕೆ 10,000 ರೂಪಾಯಿ ದಂಡ ಕಟ್ಟಬೇಕು ಅಂತ ನ್ಯಾಯಾಲಯ ತೀರ್ಪನ್ನು ಹೊರಡಿಸಿದೆ. ಸೊ ಹಾಗಾಗಿ ಅವರು ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಸ್ಥಾನದಲ್ಲಿ ಇದ್ಕೊಂಡು ಹಾಗೆ ಸ್ವತಃ ಶಿಕ್ಷಣ ಸಚಿವರಾಗಿ ಈ ಥರದ ಚೆಕ್ ಬೌನ್ಸ್ ಪ್ರಕರಣವನ್ನು ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಏನು ನಮ್ಮ ಶಿಕ್ಷಣ ಇಲಾಖೆ ಇದೆ ಅದನ್ನು ಮುನ್ನಡೆಸಕ್ಕಂತಹ ಅವಶ್ಯಕತೆ ಅವ್ರಿಗೂ ಇಲ್ಲ, ನಮಗೂ ಇಲ್ಲ. ಇಂತಹ ಕಳಂಕಿತ ಸಚಿವರು ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ಶಿಕ್ಷಣ ಇಲಾಖೆಗೆ ಬೇಡ. ಇದರಿಂದ ರಾಜ್ಯ ಸರ್ಕಾರಕ್ಕೂ ಕೆಟ್ಟ ಹೆಸರು, ಕರ್ನಾಟಕಕ್ಕೂ ಕೆಟ್ಟ ಹೆಸರು. ಅವ್ರ ತಲೆ ಮೇಲೆ ಒಂದು 6 ಕೋಟಿ ಚೆಕ್ ಬೌನ್ಸ್ ಪ್ರಕರಣ ಇದೆ ಅಂತ ಹೇಳಿದರೆ ಇನ್ನು ಇಡೀ ಶಿಕ್ಷಣ ಇಲಾಖೆ ಯಾವ ಥರ ವರ್ಕ್ ಆಗ್ಬೋದು, ಯಾವ ಥರ ಕೆಲಸ ಮಾಡ್ಬೋದು ಅಂತ ಹೇಳಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದರೆ ನಾವು ರಾಜ್ಯಾದ್ಯಂತ ಇನ್ನೂ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಇನ್ನು ಪ್ರತಿಭಟನೆಯಲ್ಲಿ ಪ್ರೇಕ್ಷಿತ್ ದೇವೃಂದ, ಧನುಷ್ ಕಟ್ಟೆಗದ್ದೆ, ನಂದನ್ ಅರೆನೂರು, ಮಲ್ಲಿಕ್ ಸೇರಿದಂತೆ ಚಿಕ್ಕಮಗಳೂರು ಎಬಿವಿಪಿಯ ಹಲವರು ಭಾಗಿಯಾಗಿದ್ರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.